ಈ ಬಗ್ಗೆ ಒಂದು ಅಧ್ಯಯನ ನಡೆಸಿ ಈ ಕೇಂದ್ರ ಯೋಜನಾ ಆಯೋಗ ಸತತವಾಗಿ ಈ ಸಹಕಾರ ಕ್ಷೇತ್ರ ಅನೇಕ ವರ್ಷಗಳಿಂದ ನಮಗೆ ಗಣರಾಜ್ಯ ಬಂತು. 1950ರಲ್ಲಿ ಗಣರಾಜ್ಯ ಬಂದಾಗ ಇದಕ್ಕೆ ರಾಜ್ಯದ ವಿಷಯವಾಗಿ ಇದು ಮಾರ್ಪಾಟಾಯಿತು. ಅಂದಿನಿಂದ 1935ರಲ್ಲಿ ನಮಗೆ ರಿಸರ್ವ್ ಬ್ಯಾಂಕ್ ಸ್ಥಾಪನೆ ಆಯಿತು. ರಿಸರ್ವ್ ಬ್ಯಾಂಕು ಈ ಸಹಕಾರ ಸಂಘಗಳಿಗೆ ಈ ಹಣಕಾಸು ಪೂರೈಸುವಂಥ ಒಂದು ವಿಧಿಯನ್ನು ಜಾರಿಗೆ ತರಲಾಯಿತು. ಈ ಜವಾಬ್ದಾರಿಯನ್ನು ರಿಸರ್ವ್ ಬ್ಯಾಂಕಿಗೆ ವಹಿಸಲಾಯಿತು. ಈಗ ಆ ಕೆಲಸವನ್ನು ನಬಾರ್ಡ್ ಮಾಡ್ತಾ ಇದೆ. ಈ ನಮ್ಮ ದೇಶದಲ್ಲಿ ಆದ ಎರಡು ಮಹತ್ವದ ಚಳವಳಿಗಳು ಅಂದರೆ ಒಂದು ಸ್ವಾತಂತ್ರ್ಯ ಚಳವಳಿ, ಇನ್ನೊಂದು ಸಹಕಾರ ಚಳವಳಿ. ಸ್ವಾತಂತ್ರ್ಯ ಚಳವಳಿ ಮತ್ತು ಸಹಕಾರ ಚಳವಳಿ. ನಾವು ಈ ಸಹಕಾರ ಚಳವಳಿಯನ್ನು ಸ್ವಾತಂತ್ರ್ಯ ಪೂರ್ವ ಸ್ವಾತಂತ್ರ್ಯ ನಂತರ ಅಂತ ನಾವು ನೋಡೋದಾದರೆ, ಈ ಸಹಕಾರ ಕ್ಷೇತ್ರ ಗಣನೀಯವಾಗಿ ಯಶಸ್ಸನ್ನು ಕಾಣದೆ ಅನೇಕ ಕಡೆ ಅನೇಕ ವೇದಿಕೆಗಳಲ್ಲಿ ಇದರ ಯಶಸ್ಸು ಕಂಡಿಲ್ಲ, ನಿರೀಕ್ಷಿತ ಒಂದು ಫಲವನ್ನು ನೀಡಿಲ್ಲ ಅನ್ನುವ ಚರ್ಚೆ ನಡೆಯುತ್ತಿದ್ದಂಥ ಒಂದು ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಒಂದು ಅರ್ಧನಾರೀಶ್ವರನ್ ಅವರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿಯನ್ನು ರಚನೆ ಮಾಡ್ತಿದೆ. ಸಹಕಾರ ಸಂಘಗಳ ಎಲ್ಲ ರಾಜ್ಯಗಳಲ್ಲಿ ಚಲಾವಣೆಯಲ್ಲಿದ್ದಂಥ ಸಹಕಾರ ಸಂಘಗಳನ್ನು ಅಧ್ಯಯನ ಮಾಡಿ ಒಂದು ಮಹತ್ವದ ಒಂದು ವರದಿಯನ್ನು ಅದು ಕೇಂದ್ರ ಸರ್ಕಾರಕ್ಕೆ ಆ ಸಮಿತಿ ನೀಡ್ತದೆ. ಸಹಕಾರ ಇಲಾಖೆಯ ಅಥವಾ ಸರ್ಕಾರದ ಅಪರಿಮಿತವಾದಂಥ ಹಸ್ತಕ್ಷೇಪದಿಂದಾಗಿ ಸಹಕಾರ ಕ್ಷೇತ್ರ, ಈ ಸಹಕಾರ ಚಳವಳಿ ವಿಫಲಗೊಂಡಿದೆ ಅನ್ನುವಂತಹ ಒಂದು ನೇರ ನಿಷ್ಠುರವಾದಂಥ ಒಂದು ವರದಿಯನ್ನು ನೀಡ್ತದೆ. ಈ ಸಮಯದಲ್ಲಿ 1977 ತುರ್ತು ಪರಿಸ್ಥಿತಿ, ಪ್ರಜಾತಂತ್ರದ ಕಗ್ಗೊಲೆ ಆದಂಥ ಸಂದರ್ಭ. ಇಂಥ ಸಂದರ್ಭದಲ್ಲಿ 1978 ಸಹಕಾರ ಭಾರತಿ ಅನ್ನುವಂಥ ಒಂದು NGO ಸಹಕಾರಿಗಳಿಗಾಗಿಯೇ ಸಂಪರ್ಕ ಮತ್ತು ಸಮರ್ಪಣೆ ಸೇವೆ ಅನ್ನುವಂಥ ಒಂದು ಬದ್ಧತೆಯ ಮುಖಾಂತರ ಒಂದು ಸ್ಥಾಪನೆ ಆಯಿತು. ಇದು ಕೂಡ ಸಹಕಾರ ಚಳವಳಿಗೆ ಬಹಳ ಒಂದು ಕೊಡುಗೆಯನ್ನು ನೀಡಿ ಇವತ್ತಿಗೂ ಕೊಡುಗೆಯನ್ನು ನೀಡ್ತಾ ಇದೆ. ಈ ಸಹಕಾರ ಚಳವಳಿಯ ಸಂದರ್ಭದಲ್ಲಿ ನಾವು ಸಹಕಾರ ಭಾರತಿಯನ್ನು ನೆನೆಸಿಕೊಳ್ಳುವುದು ನಮ್ಮೆಲ್ಲರ ಕರ್ತವ್ಯವೂ ಹೌದು. ಏಕೆಂದರೆ ಸಹಕಾರ ತತ್ವಗಳ ಬಗ್ಗೆ ಆಗಲಿ, ಸಹಕಾರಿಗಳಲ್ಲಿ ಸಂಘಟನೆಯನ್ನು ಮೂಡಿಸೋ ಬಗೆ ಆಗಲಿ, ಅದು ಮಾಡಿದ ಕೆಲಸಗಳನ್ನು ನಾವು ಸ್ಮರಿಸಬೇಕಾದ್ದು ನಮ್ಮೆಲ್ಲರ ಕರ್ತವ್ಯ. ಹೀಗೆ 1991ರಲ್ಲಿ ಅಂದಿನ ಹಣಕಾಸು ಸಚಿವರು ಆದ ದಿವಂಗತ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಖಾಸಗೀಕರಣ, ಉದಾರೀಕರಣ, ಜಾಗತೀಕರಣ ನೀತಿ ಅಂತ ಒಂದು ಹೊಸ ಆರ್ಥಿಕ ನೀತಿಯನ್ನು ಈ ದೇಶದಲ್ಲಿ ಜಾರಿಗೆ ತರ್ತಾರೆ. ಈ ಹೊಸ ಆರ್ಥಿಕ ನೀತಿಯಿಂದಾಗಿ ಸಮಾಜದಲ್ಲಿ ಮತ್ತು ಈ ಆರ್ಥಿಕ ಕ್ಷೇತ್ರದಲ್ಲಿ ವ್ಯತ್ಯಾಸಗಳು ಆಗುತ್ತೆ ಮತ್ತು ಸವಾಲುಗಳು ಬರುತ್ತೆ. ಇಂಥ ಸವಾಲುಗಳನ್ನು ಎದುರಿಸುವ ಒಂದು ಉದ್ದೇಶ ಮತ್ತು ಸದಸ್ಯರೇ ಸ್ವತಂತ್ರವಾಗಿ ಮುಕ್ತ ವಾತಾವರಣದಲ್ಲಿ ಆರ್ಥಿಕ ಚಟುವಟಿಕೆ ನಡೆಸುವಂತಹ ಒಂದು ಮಾದರಿ ಕಾಯ್ದೆಯ ಅಗತ್ಯವನ್ನು ಅಂದಿನ ಕೇಂದ್ರ ಯೋಜನಾ ಆಯೋಗವು ಮನಗೊಂಡು ತನ್ನ ಗ್ರಾಮೀಣಾಭಿವೃದ್ಧಿ ಮತ್ತು ಉದ್ಯೋಗಾಭಿವೃದ್ಧಿ ಯೋಜನೆಗೆ ಯಶಸ್ಸನ್ನು ತಂದುಕೊಡಲು ಸಹಕಾರಿ ಯೋಜನೆ, ಈ ಸಹಕಾರ ರಂಗ ಮಾತ್ರ ಸಾಧ್ಯ ಅನ್ನುವಂಥ ದೃಷ್ಟಿಯಿಂದ ಶ್ರೀ ಚೌಧರಿ ಬ್ರಹ್ಮಪ್ರಕಾಶ್ ಅವರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿಯನ್ನು
ನೇಮಿಸಿತು. ಈ ಸಮಿತಿ ದೇಶದ ಎಲ್ಲ ರಾಜ್ಯಗಳಲ್ಲೂ ಇರುವಂತಹ ಸಹಕಾರ ರಂಗದಲ್ಲಿ ಅಧ್ಯಯನ ನಡೆಸಿ ಒಂದು ವರದಿಯನ್ನು ನೀಡುತ್ತದೆ. ಈ ವರದಿಯ ಪ್ರಕಾರ ಈ ವರದಿಯಂತೆ ಈಗ ನಮಗೆ ಲಭ್ಯವಿರುವಂಥ ಈ ಮಾದರಿ ಕಾಯ್ದೆ, ಲಿಬರಲ್ ಕಾಯ್ದೆ ನಮಗೆ ಬರಲಿಕ್ಕೆ ಕಾರಣ ಆಯಿತು. ಈ ಕಾಯ್ದೆಯ ಆಶಯ ಏನಂದರೆ, ಸ್ವತಂತ್ರವಾಗಿ ಸ್ವಾಯತ್ತತೆಯಿಂದ ಸ್ವಯಂ ನಿಯಂತ್ರಣದ ಮುಖಾಂತರ ಮುಕ್ತ ವಾತಾವರಣದಲ್ಲಿ ಸದಸ್ಯರು ತಮ್ಮ ಸಹಕಾರ ಸಂಘಗಳ ಚಟುವಟಿಕೆಗಳನ್ನು ನಡೆಸುವಂತಹದ್ದು. ಅಲ್ಲಿಗೆ ನಮ್ಮ 1997ರ ಈ ಕಾಯ್ದೆ 2001ರಲ್ಲಿ ನಮ್ಮ ಕರ್ನಾಟಕದಲ್ಲಿ ಕರ್ನಾಟಕ ಸೌಹಾರ್ದ ಸಹಕಾರಿ ಕಾಯ್ದೆ ಮತ್ತು 2004ರಲ್ಲಿ ನಿಯಮಗಳು ಎಲ್ಲ ಬಂದು ಇವತ್ತಿಗೆ ನಾವು ಬೆಳ್ಳಿ ಹಬ್ಬದ ಈ ಹೊಸ್ತಿಲಲ್ಲಿ ಇದ್ದೇವೆ. 24 ವರ್ಷಗಳನ್ನು ಮುಗಿಸಿ ಬೆಳ್ಳಿ ಹಬ್ಬದ ಈ ಸಂಭ್ರಮವನ್ನಕ್ಕೆ ನಾವೆಲ್ಲ ಸೇರಿದಂಥ ಒಂದು ಸಂದರ್ಭ. ಹಾಗಾದರೆ ಈ 25 ವರ್ಷಗಳಲ್ಲಿ ನಮ್ಮ ಸಾಧನೆ ಏನು? ಒಂದು ವ್ಯಕ್ತಿಗೆ 25 ವರ್ಷ ಆದರೆ ಅವನು ತರುಣ ಅಂತ ಹೇಳ್ಬೋದು. ಈ ಕಾಯ್ದೆಗೆ 25 ವರ್ಷ ಆಗಿದೆ. ಈ 25 ವರ್ಷಗಳಲ್ಲಿ ನಮ್ಮ ಸಾಧನೆಗಳು ಏನು? ನಾವು ಮುಂದಿನ 25 ವರ್ಷದಲ್ಲಿ ನಾವು ಏನು ಮಾಡಬೇಕು, ನಮ್ಮ ಪ್ಲ್ಯಾನ್ ಆಫ್ ಆ್ಯಕ್ಷನ್ ಏನಿರಬೇಕು ಅನ್ನೋದನ್ನು ಈಗಲೇ ನಾವು ನಿರ್ಧಾರ ಮಾಡುವಂಥ ಅಥವಾ ಯೋಚಿಸುವಂತಹ ಒಂದು ಸಮಯ. ಯಾಕೆಂದರೆ ಈ ಕಾಯ್ದೆಯ ಮುಖಾಂತರ ಸಮಾಜದ ಹೆಚ್ಚಿನ ಜನ ಈ ಕಾಯ್ದೆಗೆ ಆಕರ್ಷಿತರಾಗಿದ್ದಾರೆ. ಕರ್ನಾಟಕದಲ್ಲಂತೂ ಬಹಳ ಯಶಸ್ಸನ್ನು ಕಂಡಂಥ ಕಾಯ್ದೆ ಇದು. ಈ ಕಾಯ್ದೆ ಮೇಲೆ ಅನೇಕ ಆಕ್ಷೇಪಗಳು, ಕೂಗುಗಳು ಇದ್ದೇ ಇದೆ. ಆದರೂ ಇದು ದೃಢವಾಗಿ ಭಾಳ ಗಟ್ಟಿಯಾಗಿ ಈ ರಾಜ್ಯದಲ್ಲಿ ನೆಲೆಯೂರಿರುವಂಥದ್ದು ದೇಶದಲ್ಲಿ ಕರ್ನಾಟಕದಲ್ಲಿ ಮಾತ್ರ. ಇಷ್ಟೊಂದು ಯಶಸ್ಸು ಬೇರೆ ಯಾವ ರಾಜ್ಯಗಳಲ್ಲೂ ಸಿಕ್ಕಿಲ್ಲ. ಈ ಕಾಯ್ದೆಯ ಬಗ್ಗೆ ನಾವು ನೋಡ್ತಾ ಹೋಗೋದಾದರೆ, ಈ ಕಾಯ್ದೆಯ ಆಶಯಗಳು ಏನು ಅನ್ನೋದನ್ನು ನಾವು ತಿಳಿಯುವುದಾದರೆ, ನಮ್ಮ ಸಂವಿಧಾನವನ್ನು ರಚಿಸುವಾಗ ನಮ್ಮ ಸಂವಿಧಾನದ ಪ್ರಸ್ತಾವನೆಯಲ್ಲಿ ಸಂವಿಧಾನದ ಬಗ್ಗೆ ಏನು ಅದರ ಕಾರಣಗಳು ಮತ್ತು ಉದ್ದೇಶಗಳನ್ನು ಎಷ್ಟು ವಿವರವಾಗಿ ವಿವರಿಸಿದ್ದಾರೋ ಅದೇ ರೀತಿ ಈ ಕಾಯ್ದೆಯಲ್ಲೂ ಇದರ ಉದ್ದೇಶ ಮತ್ತು ಕಾರಣಗಳನ್ನು ವಿವರಿಸಿದ್ದಾರೆ. ಆದ್ದರಿಂದ ಈ ಸಂದರ್ಭದಲ್ಲಿ ನಾವು ಅದನ್ನು ಅವಲೋಕನ ಮಾಡುವುದಾದರೆ, ಅದರಲ್ಲಿ ಆ ಕಾಯ್ದೆಯಲ್ಲಿ ಬರೆದ ಪದಪುಂಜಗಳನ್ನೇ ನಾವು ನೋಡೋದಾದರೆ, ಸದಸ್ಯರೇ ಸಂಪೂರ್ಣ ಒಡೆತನ ಹೊಂದಿರುವ, ನಿರ್ವಹಿಸುವ, ನಿಯಂತ್ರಿಸುವ, ಸ್ವಸಹಾಯ ಪರಸ್ಪರ ನೆರವಿನ ಮೇಲೆ ಆಧಾರಿತವಾದ ಸಹಕಾರಿ ತತ್ವಗಳಿಂದ ಮಾರ್ಗದರ್ಶನ ಪಡೆದ ಜವಾಬ್ದಾರಿಯುತ ಸ್ಪರ್ಧಾತ್ಮಕ ಸ್ವಾವಲಂಬಿ ಆರ್ಥಿಕ ಉದ್ಯಮಿಗಳಾದ ಸಹಕಾರಿಗಳಿಗೆ ಮಾನ್ಯತೆ ಮತ್ತು ಸ್ವಯಂ ರಚನೆಗೆ ಪ್ರೋತ್ಸಾಹ ನೀಡುವುದು. ಇದು ಕಾಯ್ದೆಯ ಮೊದಲನೆಯ ಒಂದು ಅಂಶ. ಇನ್ನು ಎರಡನೆಯ ಅಂಶ, ನೋಂದಣಿ ಮತ್ತು ರದ್ದತಿಯನ್ನು ಬಿಟ್ಟು ಉಳಿದಂತೆ ಸಹಕಾರಿಗಳಿಗೆ ಮುಕ್ತ ಕಾರ್ಯಾಚರಣೆ ತಡೆಯೊಡ್ಡುವ ಸರ್ಕಾರದ ಎಲ್ಲ ರೀತಿಯ ನಿರ್ಬಂಧ, ನಿಯಂತ್ರಣ ಮತ್ತು ಹಸ್ತಕ್ಷೇಪವನ್ನು ನಿವಾರಿಸುವುದು ಈ ಕಾಯ್ದೆಯ ಪ್ರಮುಖ ಆಶಯಗಳಲ್ಲಿ ಒಂದು. ಇನ್ನು ಮೂರನೇದು, ಪೂರಕ ಸಂಸ್ಥೆಗಳು ಸಹಕಾರಿಗಳ ನಡುವೆ ಪಾಲುದಾರಿಕೆಗೆ ಮತ್ತು ಸಹಕಾರಿಗಳು ಮತ್ತು ಇತರ ಸಂಸ್ಥೆಗಳ ನಡುವೆ ಸಹೋದ್ಯಮಕ್ಕೆ ಉತ್ತೇಜನ ನೀಡುವುದು. 4, ಸಹಕಾರಿಗಳ ಒಕ್ಕೂಟ ಮತ್ತು ಸಂಯುಕ್ತ ಸಹಕಾರಿಗಳನ್ನು ನೋಂದಣಿ ಮಾಡುವುದು. 5ನೇದು, 1959ರ ಕಾಯ್ದೆಯಂತೆ ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮದಡಿ ನೋಂದಾಯಿಸಲಾದ ಸಹಕಾರ ಸಂಘಗಳನ್ನು ಪ್ರಸ್ತುತ
ಕಾಯ್ದೆಗೆ ಅಡಿ ಸಹಕಾರಿಯಾಗಿ ಪರಿವರ್ತಿಸುವುದು. ಇದು 5 ಈ ಕಾಯ್ದೆಯಲ್ಲಿರುವ ಅಂಶಗಳು. ನಾವು ಈ ಕಾಯ್ದೆಗಳನ್ನು ನೋಡಿದಾಗ ನಮ್ಮ ಹಳೆ ಕಾಯ್ದೆಗೂ ಈ ಕಾಯ್ದೆಗೂ ಇರುವ ಒಂದು ವ್ಯತ್ಯಾಸವನ್ನು ನಾವು ಒಂದು ಸ್ವಲ್ಪ ಅವಲೋಕನ ಮಾಡುವುದಾದರೆ 1959ರ ಕಾಯ್ದೆ ಮತ್ತು 1997ರ ಕಾಯ್ದೆಯನ್ನು ನಾವು ತುಲನೆ ಮಾಡಿದಾಗ 1959ನೇ ಹಳೆ ಕಾಯ್ದೆ ಹೊಸ ಕಾಯ್ದೆ ಅಂತ ಹೇಳ್ತೇನೆ. ಹಳೆ ಕಾಯ್ದೆಯಲ್ಲಿ ಸಹಕಾರಿ ತತ್ವಗಳ ವಿವರಣೆ ಇಲ್ಲ. ಸಹಕಾರಿ ತತ್ವಗಳ ವಿವರಣೆ ಇಲ್ಲ. ಸಹಕಾರಿ ತತ್ವಗಳ ಬಗ್ಗೆ ಹೇಳುವುದಾದರೆ 1980ರಲ್ಲಿ ಅಂತಾರಾಷ್ಟ್ರೀಯ ಸಹಕಾರಿ ಮೈತ್ರಿಕೂಟದವರು ಭಾರತದ ಡಾಕ್ಟರ್ KG ಕರ್ವೆ ಅವರ ಅಧ್ಯಕ್ಷತೆಯಲ್ಲಿ ಈ ತತ್ವಗಳನ್ನು 6 ತತ್ವಗಳನ್ನು ರೂಪಿಸಿದರು. 1995ರಲ್ಲಿ ಅದಕ್ಕೆ ಹೆಚ್ಚುವರಿಯಾಗಿ 7ನೇ ತತ್ವ ಆಗಿ ಸಾಮಾಜಿಕ ಕಳಕಳಿ ಅನ್ನುವಂಥ ಒಂದು ತತ್ವವನ್ನು ಅದಕ್ಕೆ ಸೇರ್ಪಡೆ ಮಾಡಿದರು. ಈ ತತ್ವಗಳು ಯಾವುದಂದರೆ ಮುಕ್ತ ಮತ್ತು ಸ್ವಯಂ ಪ್ರೇರಿತ